ಅಯ್ಯೋ ಸಿನಿಮಾ ಇಂಡಸ್ಟ್ರಿನ ಬೇಡ ಬದುಕಿನ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತ್ರಿ? ನಮ್ಮ ಜರ್ನಿ ಈ ಒಂದು ಕಲಾಭೂಮಿಗೆ ಅಥವಾ ಈ ಒಂದು ಬಣ್ಣದ ಲೋಕಕ್ಕೆ ತುಂಬಾ ಚಿಕ್ಕ ವಯಸ್ಸಿಂದಾನೇ ಶುರು ಆಗಿತ್ತು. ಬಟ್ ಅಷ್ಟೊಂದು ಮನಸ್ಸಿಟ್ಟು ಅದನ್ನ ನೋಡಿರ್ಲಿಲ್ಲ ಅಥವಾ ಆ ಕಡೆ ಗಮನ ಹೋಗಿರ್ಲಿಲ್ಲ ನಮ್ಗೆ. ಬಟ್ ಲೇಟರ್ ಆನ್ ಹೋಗ್ತಾ 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 ಟಿವಿ ಎಲ್ಲ ನೋಡ್ತಾ ನೋಡ್ತಾ ಆಮೇಲೆ ನಮ್ಮ ಅಕ್ಕಪಕ್ಕದ ಕಡೆ ಲೈಕ್ ಆರ್ಕೆಸ್ಟ್ರಾ ಫಂಕ್ಷನ್ಸ್ಗಳು ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಹಂಗೆ ನಾವು ಸ್ವಲ್ಪ ತೊಡಗಿಸ್ಕೋಬೇಕು ಇದ್ರಲ್ಲಿ ಅಂತ ಹೇಳಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟಿದ್ದು ಆ ಕಡೆ. ಓಕೆ, ಇವಾಗ ಸಾಮಾನ್ಯವಾಗಿ ಎಲ್ಲಾ ಹೆಣ್ಮಕ್ಳ ಮನೇಲಿ ಒಂದು ರೆಸ್ಟ್ರಿಕ್ಷನ್ ಇರುತ್ತೆ, ನೀವ್ ಹಿಂಗೆ ಇರಬೇಕು, ಇದೇ ತರನೇ ಇರಬೇಕು. ಹೆಣ್ಮಕ್ಳು ಅಂದ್ರೂ ಅದ್ರಲ್ಲೂ ಕೂಡ ಉತ್ತರ ಕರ್ನಾಟಕ ಕಡೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲೂ ಹೋಗಂಗಿಲ್ಲ, ಏನು ಮಾಡೋಂಗಿಲ್ಲ. ಅದ್ರಲ್ಲೂ ಕೂಡ ಸಿನಿಮಾ ಆಗಿರ್ಬೋದು ಅಥವಾ ನಾಟಕ ಆಗಿರ್ಬೋದು ಎಲ್ಲ ಸ್ವಲ್ಪ ಆಪೋಸ್ ಮಾಡ್ತಾರೆ. ಆದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕಲೆಗೆ ಹೇಗೆ ಸಹಾಯ ಮಾಡಿದ್ರು, ಅಂದ್ರೆ ಹೇಗೆ ಪ್ರೋತ್ಸಾಹ ನೀಡಿದ್ರು? ಇಟ್ಸ್ ಲೈಕ್ ಉತ್ತರ ಕರ್ನಾಟಕ ಅಂತ ಲೈಕ್ ಯಾರದೇ ಮನೇಲಿ ಹೆಣ್ಮಕ್ಳು ಸ್ಪೆಷಲ್ ಆಗಿ ನಾವು ಸಿನಿಮಾ ರಂಗಕ್ಕೆ ಬರ್ತೀವಿ ಅಂತಂದ್ರೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಗಳು ಆಬ್ವಿಯಸ್ಲಿ ಇದ್ದೇ ಇರ್ತವೆ. ಯಾಕೆ ಅಂತಂದ್ರೆ ಅಲ್ಲಿ ಹೆಂಗ್ ಸರ್ವೈವ್ ಆಗ್ತಾರೋ ಏನೋ, ಬೋಲ್ಡ್ ಆಗಿ ಮಾತಾಡ್ತಾಳೋ ಇಲ್ವೋ, ಅದನ್ನೆಲ್ಲ ಎದುರಿಸ್ತಾಳೋ ಇಲ್ವೋ, ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಫೇಸ್ ಮಾಡ್ತಾರೋ ಇಲ್ವೋ. ಬಿಕಾಸ್ ಯಾರಿಗ್ ಗೊತ್ತು, ಎಲ್ಲರಿಗೂ ಪಾಸಿಟಿವ್ ಆಗತ್ತೆ ಅಂತ ಯಾರಿಗ್ ಗೊತ್ತು. ಮೇ ಬಿ ಕೆಲವರು ಅದನ್ನ ನೆಗೆಟಿವ್ ಆಗೂ ಸ್ವಲ್ಪ ಕೆಲವು ಪ್ರಾಬ್ಲಮ್ಸ್ ಗಳನ್ನ ಅನುಭವಿಸಿರ್ಬೋದು. ಸೊ ಹಾಗಾಗಿ ಅದನ್ನೆಲ್ಲ ಫೇಸ್ ಮಾಡುವಂತ ತಾಕತ್ ಇದೆಯೋ ಇಲ್ವೋ, ಯಾಕೆ ಸುಮ್ನೆ ಕೈ ಸುಟ್ಕೊಳ್ಳೋದು ಬೇಡ, ಸೇಫ್ ಆಗಿ ಇರೋದು ಒಳ್ಳೇದು. ಸೇಫ್ ಆಗಿ ನಾವು ಒಂಥರ ಏನ್ ಹೇಳ್ತಾರೆ, ಸೇಫ್ಲಿ ಆಡ್ಕೊಂಡು ಹೋಗೋದು ಒಳ್ಳೇದು, ಅನುಕೂಲದ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗೋದು ಒಳ್ಳೇದು. ಇಷ್ಟೆಲ್ಲ ರಿಸ್ಕ್ ಯಾಕೆ ಅನ್ನೋ ಲೆಕ್ಕದ ಮೇಲೆ ಕೆಲವು ಕಡೆ ಹೆಣ್ಮಕ್ಳನ್ನ ರಿಸ್ಟ್ರಿಕ್ಟ್ ಮಾಡಿರ್ಬೋದು. ಬಟ್ ನನ್ ಮನೇಲೂ ಆಸ್ ಆಫ್ ಲೈಕ್ ಇತ್ತು, ರೆಸ್ಟ್ರಿಕ್ಷನ್ಸ್ ಇತ್ತು. ಅದ್ ಯಾಕೆ ನಮಗ್ ಬೇಡ, ಓದು ಸಾಕು, ಒಂದ್ B.Com ಮುಗಿಸಿದ್ರೆ ಒಂದ್ ಬ್ಯಾಂಕ್ ಅಲ್ಲಿ ಕೆಲ್ಸ ಸಿಗುತ್ತೋ, ಇನ್ನೊಂದೇನೋ ಕೆಲ್ಸ ಸಿಗುತ್ತೋ, ಕಂಪ್ಯೂಟರ್ ಕಲಿ, ಎಲ್ಲೋ ಒಂದ್ ಕಂಪ್ನಿಯಲ್ಲಿ ಕೆಲ್ಸ ಸಿಗತ್ತೆ, ಅದನ್ನ ಮಾಡ್ಬೋದಲ್ವಾ, ಯಾಕೆ ಸುಮ್ನೆ ಇದೆಲ್ಲ ರಿಸ್ಕು, ಕ್ಲಿಕ್ ಆಗ್ತೀಯೋ ಇಲ್ವೋ, ಹೆಸರು ಬರುತ್ತೋ ಇಲ್ವೋ, ಯಾಕೆ ಬೇಕು ಅಂತ. ಬಟ್ ಐ ವಾಸ್ ಲೈಕ್ ಇವ್ರು ಬೇಡ 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 ಅಂದಷ್ಟು ನಂಗೆ ಒಂಥರ ಜಿದ್ದು ಜಾಸ್ತಿ ಆಗ್ತಾ ಹೋಯ್ತು. ಅದ್ ಏನಿದೆ ನೋಡ್ಲೇಬೇಕು, ವೈ ಇಟ್ ಇಸ್ ಸೋ ನೆಗೆಟಿವ್, ಯಾಕೆ ಹಂಗ್ ಮಾತಾಡ್ತಾರೆ, ಅಯ್ಯೋ ಸಿನಿಮಾ ಇಂಡಸ್ಟ್ರಿನ ಬೇಡ, ಅಷ್ಟು ನೆಗೆಟಿವ್ ಮಾತಾಡೋಂಥದ್ದು ಏನಿದೆ ಅಲ್ಲಿ, ಅದನ್ನ ನೋಡ್ಬೇಕು ಅನ್ನೋ ಕಾರಣಕ್ಕೆ ಒಂದ್ ಹೆಜ್ಜೆ ಮುಂದಿದ್ದೆ. ಓಕೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ಒಂಥರ ಸಪೋರ್ಟ್ ಮಾಡಿದ್ರೆ, ಇವಾಗ ನೀವು ಮದುವೆ ಆಗಿ ಒಂದು ಕುಟುಂಬದಲ್ಲಿ ನಿಮ್ಮ ಮನೆಯಿಂದ ಬೇರೆ ಕುಟುಂಬಕ್ಕೆ ಸೇರಿದವರಾಗಿರೋದ್ರಿಂದ ನಿಮ್ಮ ಯಜಮಾನ್ರ ಮನೆಯಲ್ಲಿ, ನಿಮ್ಮ ಯಜಮಾನ್ರಾಗಿರ್ಬೋದು ಅಥವಾ ನಿಮ್ಮ ಅತ್ತೆ ಮಾವ ಆಗಿರ್ಬೋದು, ನಿಮ್ಮ ಕಲೆ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ? ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಮುಂಚೆಯಿಂದ ಅವರೇ ಜಾಸ್ತಿ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದು. ಇದೆಲ್ಲಕ್ ನಾವ್ ಒಂದ್ 2 ದಿನ ಮನೇಲಿ ಏನಾದ್ರು ಸ್ವಲ್ಪ ಆರಾಮಾಗಿ ಕುತ್ಕೊಂಡಿದ್ವಿ. ಯಾಕೆ, ಏನು ಕೆಲ್ಸ ಇಲ್ವಾ, ಏನು ಕುತ್ಕೊಂಡಿದ್ಯಾ ನೀನು, ಎಲ್ಲೂ ಶೂಟಿಂಗ್ ಪ್ರೋಗ್ರಾಮ್ಸ್ ಏನು ಒಪ್ಕೊಂತ ಇಲ್ವಾ, ಹೆಂಗಿರ್ತೀಯ ಗುರು ಮನೇಲಿ ಏನು ಕೆಲ್ಸ ಇಲ್ದೆ, ನಿಂಗೊಂಥರ ಅನ್ಸೇಫ್ ಫೀಲ್ ಆಗಲ್ವಾ, ಅನ್ಸೆಕ್ಯೂರ್ ಫೀಲ್ ಆಗಲ್ವಾ? ಹಂಗ್ ಹೇಳಿ 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 ನನಗೆ ಫುಲ್ ವರ್ಕಹಾಲಿಕ್ ಮಾಡ್ಬಿಟ್ಟಿದ್ದಾರೆ. ನನ್ಗೆ ಒಂದಿನ ಏನಾದ್ರು ರಜಾ ಕೂತ್ ಮನೇಲಿ ಕೂತ್ರೆ ನನ್ಗೆ ಮುಗಿತಾ ಅಷ್ಟೇ, ನನ್ನ ಲೈಫ್, ಅಯ್ಯೋ ಕೆಲ್ಸ ಇಲ್ವಾ ನನ್ಗೆ, ಏನಪ್ಪಾ ಹಿಂಗಾಗೋಯ್ತಲ್ಲ ಅನ್ನೋದರ ಒಂಥರ ಟೆನ್ಷನ್ ಫೀಲ್ ಆಗ್ಬಿಡುತ್ತೆ. ಸೊ ಅವ್ರು ಹೆಂಗ್ ಸಪೋರ್ಟ್ ಮಾಡ್ತಾ ಇದಾರೆ, ನೀವ್ ಬಿಂದಾಸಾಗಿ ಹೋಗ್ಬಾ ಗುರು, ನಿಮ್ ಮನೆಗ್ ಬಂದ್ರೆ ನಾ ಏನ್ ಮನೇಲಿ ಬಂದ್ರು ಜಾಸ್ತಿ ಏನು ಆ ಕೆಲ್ಸ ಮಾಡಿ ಈ ಕೆಲ್ಸ ಮಾಡಿ ಅದು ಮಾಡಿದ್ರು ಆ ತರದ್ ಏನು ಇರಲ್ಲ. ಬಂದ್ಯಾ, ಏನಾದ್ರು ತಿಂತ್ಯಾ, ಏನಾದ್ರು ಮಾಡ್ತೀಯಾ, ಏನ್ ಬೇಕು ನಿನಗೆ ತಿನ್ನಕ್ಕೆ, ಓಕೆ ಆರಾಮಾಗಿ ರೆಸ್ಟ್ ಮಾಡು, ಓಕೆ ನಿದ್ದೆ ಮಾಡು, ಆ ತರ ಹಂಗೆ ಟ್ರೀಟ್ ಮಾಡ್ತಾರೆ. ಸೊ ಲೈಕ್ ಬೋತ್ ದ ಸೈಡ್ ಐ ಹ್ಯಾವ್ ಗಾಟ್ ಅ ಕಂಫರ್ಟಬಲ್ ಥಿಂಗ್ ಅಷ್ಟೇ. ಎರಡ್ ಕಡೆಯಿಂದಾನು ಒಂದ್ ಕಡೆಯಿಂದ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅಪೋಸ್ ಮಾಡಿದ್ರು ನಮ್ ಮನೇಲಿ, ಬೇಡ ಯಾಕೆ ಬೇಕು ರಿಸ್ಕು, ನಿಮ್ ಮೊದ್ಲೇ ಹೆಣ್ಮಗ್ಳು ಅಂತ ಹೇಳಿ. ಸೊ ಅದಾದ್ಮೇಲೆ ಒಂದ್ಸತಿ ನನ್ ಸ್ಟೆಪ್ ಇನ್ ಆದ್ಮೇಲೆ ದೇ ಗಾಟ್ ಟು ನೋ, ಓಕೆ ಅವಳು ಅದನ್ನ ಬೋಲ್ಡ್ ಆಗಿ ಫೇಸ್ ಮಾಡ್ತಾಳೆ, ಅವಳಿಗೆ ತಾಕತ್ತಿದೆ, ಅವಳು ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ಗೊತ್ತಾದ್ಮೇಲೆ ದೇ ಲೈಕ್ ಸ್ಟಾರ್ಟೆಡ್ ಸಪೋರ್ಟಿಂಗ್ ಅಸ್. ಅವರು ಕೂಡ ನನ್ ಕಡೆ ನಿಂತ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಲೈಕ್ ಈಗ ಅಂತಂದ್ರೆ ನನ್ ಗಂಡನು ಕೂಡ ಹಂಗೆ, ಹೋಗ್ಬಿಡು ಆ ಕೆಲ್ಸ ಮಾಡಿ ಯಾವಾಗ್ಲೂ ಒಂದಕ್ಕೆ ಸ್ಟಿಕ್ ಆನ್ ಆಗಿರ್ಬೇಡ, ಎಲ್ಲಾ ತರದ್ದು ನೋಡು, ಎಲ್ಲದನ್ನು ನೋಡು, ನಿನಗೆ ಯಾವ್ದು ಡಿಫಿಕಲ್ಟ್ ಅನ್ಸುತ್ತೆ ಅದನ್ನ ಚೂಸ್ ಮಾಡಿ ಕೆಲ್ಸ ಮಾಡು. ಬಟ್ ಅಲ್ಲಿನ ಕೆಪಬಿಲಿಟಿ ಏನಂತ ನಿನಗೆ ಗೊತ್ತಾಗುತ್ತೆ. ಒಂದಕ್ಕೆ ಕಚ್ಕೊಂಡು ಸೇಫ್ ಆಗಿ ಕುತ್ಕೊಳ್ಳೋದು, ಬಿಸಿಲಲ್ಲಿ ಈಗ ನೀವು ಒಳ್ಳೆ ಬೆಳೆ ತೆಗಿಬೇಕು ಅಂದ್ರೆ ನೀವು ಬಿಸಿಲಲ್ಲಿ ಒಣಗ್ಬೇಕು, ಮಳೆಯಲ್ಲಿ ನೆನಿಬೇಕು, ಚಳಿ ಕಾಯ್ಬೇಕು, ಎಲ್ಲ ಇರತ್ತಲ್ವಾ. ಸೊ ಇಂಡಸ್ಟ್ರಿ ಕೂಡ ಹಾಗೇನೆ ಅಷ್ಟೇ, ಯು ಶುಡ್ ವೆಯ್ಟ್, ಯು ಶುಡ್ ಬರ್ನ್, ಎಲ್ಲ ಇರತ್ತೆ ಇಂಡಸ್ಟ್ರಿಯಲ್ಲಿ. ಇದು ಕೂಡ ಹಂಗೇನೆ ಗೋ ಅಂತ. ಸೊ ಹಂಗಾಗಿ ನನ್ನ ಕೆಲ್ಸದ ಮೇಲೆ ನನಗಿಂತ ಜಾಸ್ತಿ ಅವ್ರಗಳಿಗೆ ಆಸಕ್ತಿ ಇದೆ. ನೀನ್ ಹಿಂಗ್ ಕಾಣಿಸ್ಬೇಕು, ನೀನ್ ಹಂಗ್ ಕಾಣಿಸ್ಬೇಕು, ಒಂದ್ ಸ್ವಲ್ಪ ಏನಾದ್ರು ಜಾಸ್ತಿ ತಿನ್ನು, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ, ಸ್ವಲ್ಪ ಸಣ್ಣ ಆಗು, ತುಂಬಾ ಡುಮ್ ಕಾಣ್ತಿ, ಹಂಗೆ ಎಷ್ಟ್ ಟಿಪ್ಸ್ ಎಲ್ಲ ಕೊಡ್ತಿರ್ತಾರೆ, ವೆರಿ ಡಯಟ್ ಕಾನ್ಶಿಯಸ್. ಅದನ್ನೆಲ್ಲ ನನ್ಗೆ ಅವಾಗ ನೆನಪಿಸ್ತಾ ಇರ್ತಾರೆ, ಡಯಟ್ ಮಾಡು, ಒಂಚೂರು ಎಕ್ಸರ್ಸೈಸ್ ಹೋಗು, ಜಿಮ್ ಹೋಗು, ಅದು ಇದು ಅಂತೆಲ್ಲ. ಲೈಕ್ ಗುಡ್ ಸಪೋರ್ಟ್.